ನಮಸ್ತೆ, ನನ್ನ ಹೆಸರು ಉಮಾ ಅಂತ. ನನ್ನ ಹಸ್ಬೆಂಡ್ ಪ್ರದೀಪ್. ಐ ಆಮ್ ಸೇಲ್ಸ್ ಮ್ಯಾನೇಜರ್. ನಾನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವಿಬ್ರು ಬೆಂಗಳೂರಿಂದ ಮಾತಾಡ್ತಾ ಇದ್ದೀವಿ. ತುಂಬಾ ಸಂತೋಷ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಅವರ್ ಕಮ್ಯುನಿಟಿ ಕಾಲ್ಡ್ ಮಾತೃದೇವೋಭವ. ನಿಮಗೆ ಈ ಮಾತೃದೇವೋಭವ ಕಮ್ಯುನಿಟಿ ಬರ್ಲಿಕ್ಕಿಂತ ಮುಂಚೆ ನಿಮ್ಗೆ ಪ್ರೆಗ್ನೆನ್ಸಿ ಬಗ್ಗೆ ಏನೇನ್ ನಾಲೆಡ್ಜ್ ಇತ್ತು, ಅಥವಾ ಗರ್ಭ ಸಂಸ್ಕಾರ ಬಗ್ಗೆ ಏನಾದ್ರು ಗೊತ್ತಿತ್ತಾ ನಿಮ್ಗೆ ಮುಂಚೆ? ಆಮ್, ಅಂದ್ರೆ ಯೋಗ ಎಲ್ಲ ಸ್ವಲ್ಪ ಮುಂಚೆಯಿಂದಲೂ ನನಗೆ ಅವೇರ್ನೆಸ್ ಇದೆ. ಯೋಗ ಮಾಡಬೇಕು ಅಥವಾ ಫಿಟ್ ಆಗ್ಲಿಕ್ಕೆ, ಅಥವಾ ನಾವು ಆರಾಮಾಗಿ ಇರ್ಲಿಕ್ಕೆ ಸ್ವಲ್ಪ ಒಂದಷ್ಟು ಡೈಲಿ ಎಕ್ಸರ್ಸೈಸ್ ಮಾಡಬೇಕು ಅನ್ನೋದೆಲ್ಲ ಐಡಿಯಾ ಇತ್ತು. ಅಂಡ್ ಗರ್ಭ ಸಂಸ್ಕಾರದ ಬಗ್ಗೆ ಬಟ್ ಇವಾಗ ಇಷ್ಟು ಏನು ಇನ್ಫಾರ್ಮೇಶನ್ಸ್ ನಾವು ಜಾಯ್ನ್ ಆದ್ಮೇಲೆ ತಿಳ್ಕೊಂಡ್ವಿ, ಅದು ದಟ್ ಈಸ್ ವೇ ಬಿಯಾಂಡ್. ಅಂದ್ರೆ ಲೈಕ್ ಗರ್ಭ ಸಂಸ್ಕಾರ ಮೀನ್ಸ್ ಮಗು ಹೊಟ್ಟೆಯಲ್ಲಿ ಇದ್ದಾಗ್ಲೇನೆ ಏನೇನು ಕಲಿಸ್ಬೋದು, ಅಥವಾ ಏನೇನು ನಾವ್ ಹೇಗಿರ್ತೀವೋ ನಮ್ ಬಿಹೇವಿಯರ್ ಇರ್ಬೋದು, ಅಥವಾ ನಮ್ಮ ನಡವಳಿಕೆ ಏನೇನಿದೆ, ನಮ್ ಗುಣಗಳು ಒಡವ, ಸೊ ಅದು ಹೇಗಿರುತ್ತೋ ಅದು ಹಂಗೆ ಮಗುಗ್ ಪಾಸ್ ಆಗುತ್ತೆ. ಸೊ ಐ ವಾಸ್ ಥಿಂಕಿಂಗ್ ಲೈಕ್ ಮೋರ್ ಆಫ್ ನನ್ ಮೇಲೆ ವರ್ಕ್ ಮಾಡಕ್ಕೆ. ಸೊ ಹ್ಮ್ ನಾನ್ ರೆಡಿ ಆಗ್ಬೇಕು ಅಂತ ಐ ವಾಸ್ ಥಿಂಕಿಂಗ್. ಸೊ ಆದಷ್ಟು ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ಸ್ ಇತ್ತು. ಬಟ್ ಅದಾದ್ಮೇಲೆ ಅಂದ್ರೆ ನಿಮ್ದು ಕ್ಲಾಸಸ್ ಜಾಯಿನ್ ಆದ್ಮೇಲೆ ಐ ಮೀನ್ ಇಟ್ ಇಸ್ ಅ ಲಾಟ್ ಟು ನೋ. ಅಂದ್ರೆ ಅಫರ್ಮೇಶನ್ಸ್ ಒಂದಷ್ಟು ಹೇಳ್ಕೊತಾ ಇದ್ವಿ, ಅಂಡ್ ದೆನ್ ಸ್ವಲ್ಪ ಒಂದಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ತಿಳ್ಕೊಂಡ್ವಿ ಅಫರ್ಮೇಶನ್ಸ್ ಬಗ್ಗೆ. ಅಂಡ್ ಮಗು ಜೊತೆ ಎವ್ರಿ ಡೇ ಕಮ್ಯುನಿಕೇಟ್ ಮಾಡೋದು. ಕೆಲವೊಂದ್ಸತಿ ಹಂಗೆ ಮಿಸ್ ಆಗ್ಬಿಡ್ತಾ ಇತ್ತು ಮಧ್ಯದಲ್ಲಿ. ಎಲ್ಲೋ ಯಾವ್ದೋ ಒಂದು ಫ್ಲೋರ್ ಅಥವಾ ವರ್ಕ್ ಜೊತೆನೋ ಎಲ್ಲೋ ಹಂಗೆ ಹೊಟ್ಟೋಗ್ಬಿಡ್ತಾ ಇದ್ವಿ. ಸೊ ಹ್ಮ್ ತುಂಬಾ ಇನ್ಫಾರ್ಮೇಶನ್ಸ್ ತಿಳ್ಕೊಂಡ್ವಿ ಕ್ಲಾಸಸ್ ಜಾಯಿನ್ ಆದ್ಮೇಲೆ. ಅದ್ರ ಜೊತೆಗೆ ಹ್ಮ್ ಅಫ್ಕೋರ್ಸ್ ಗೊತ್ತಿತ್ತು, ಬಿಕಾಸ್ ನಾವು ಮಗು ಪ್ಲಾನ್ ಮಾಡಿದಾಗ್ಲೇನೆ, ಬಿಫೋರ್ ಮಗು ಮುಂಚೆನೆ, ಗರ್ಭ ಧರಿಸೋದಕ್ಕೆ ಮುಂಚೆನೆ ನಮ್ಮ ಮನಸ್ಥಿತಿ ಹೇಗಿರ್ಬೇಕು. ಹ್ಮ್. ಆಕ್ಚುಲಿ ಗರ್ಭ ಸಂಸ್ಕಾರ ಗರ್ಭ ಧರಿಸೋದಕ್ಕೆ ಮುಂಚೆನೆ ಬೇಕು. ಹೌದು, ನಿಮ್ ಗರ್ಭ ಕ್ಲಾಸಸ್ ಎಲ್ಲ ಅಟೆಂಡ್ ಸಂಸ್ಕಾರ. ಮಾಡಿದಾಗ್ಲೂ ನಮ್ಗೆ ಅದೇ ಅನ್ಸಿದ್ದು, ಮುಂಚೆಯಿಂದಾನೇ ಬೇಕಿದು. ಆಕ್ಚುಲಿ ಯಾರ್ಯಾರು ಮದುವೆ ಮಾಡ್ಕೊಳ್ತಾರೆ, ಹ್ಮ್. ಮದುವೆ ಮಾಡ್ಕೊಳ್ದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಏನೋ ಒಂದು ಹನಿಮೂನ್ ಪ್ಯಾಕೇಜ್ ಹೋಗ್ತಾರಲ್ಲ, ಆ ತರದೊಂದು ಈ ತರದೊಂದು ಕ್ಲಾಸ್ ಪ್ಯಾಕೇಜ್ ಬೇಕಾಗತ್ತೆ ಅವ್ರಿಗೆ. ಡೆಫಿನೆಟ್ಲಿ. ಇದು ಸಿಕ್ತು ಅಂತ ಅಂದ್ರೆ ಅವರ ಇಬ್ಬರ ಒಂದು ದಾಂಪತ್ಯದ ಜೊತೆಗೆ ಹ್ಮ್ ಅವ್ರಿಗೆ ಬೇಕಾಗಿರೋ ಮಗುನ ಹೆಂಗ್ ಬೆಳೆಸ್ಬೋದು, ಹೆಂಗ್ ತರ್ಬೋದು ಯೂನಿವರ್ಸ್ ಇಂದ ಮಗುನ ಗರ್ಭಕ್ಕೆ ಅನ್ನೋದನ್ನ ಅಷ್ಟು ಚೆನ್ನಾಗಿ ನೀವು ಕೆಲವೊಂದು ಸೆಷನ್ಸ್ ಗಳಲ್ಲಿ ನಾನಿಬ್ರು ಜೊತೆ ಅಟೆಂಡ್ ಮಾಡಿದೀವಿ. ಹೌದು. ಕೆಲವೊಂದು ಸೆಷನ್ಸ್ ನೀವು ರೆಕಾರ್ಡಿಂಗ್ ಕಳ್ಸಿದ್ದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಸೊ ಹ್ಮ್ ಇನ್ಫಾರ್ಮೇಶನ್ಸ್ ಸುಮಾರು ಜನಕ್ಕೆ ಅಂದ್ರೆ ಎಲ್ಲೋ ಅಲ್ಲೊಂದ್ ಇಲ್ಲೊಂದ್ ಗೊತ್ತಿರುತ್ತೆ. ಹ್ಮ್ ಪೂರ್ಣ ಪ್ರಮಾಣದಲ್ಲಿ ಗೊತ್ತಾಗೋದು ಒಂದು ಕ್ಲಾಸಸ್ ಅಂತ ಕೂತ್ಕೊಂಡು ಕಲ್ತಾಗ ಅಂತ ಅನ್ಸಿದ್ದು ನನಗೆ. ನಿಮ್ ಕ್ಲಾಸಸ್ ಅಟೆಂಡ್ ಮಾಡಿದಾಗ ಪ್ಲಸ್ ಎಷ್ಟೋ ವಿಷಯಗಳನ್ನ ನಾವು ಕಳೆದ 15 ವರ್ಷದಿಂದ ಗೊತ್ತಿದೆ, ಹ್ಮ್ ಮಾಡಿರ್ಲಿಲ್ಲ. ನೀವು ಅದನ್ನ ಬಹಳ ಮೋಟಿವೇಟ್ ಮಾಡಿ, ಪುಷ್ ಮಾಡಿ, ಇಲ್ಲ ಇದನ್ನ ಇವಾಗ ಮಾಡ್ದೆ ಯಾವಾಗ ಮಾಡ್ತೀರಾ, ಮಗು ಬಂದ್ಮೇಲೆ ಮಾಡ್ತೀರಾ, ಈ ತರದೆಲ್ಲ ನೀವು ಮಾತಾಡಿದ ಮಾತುಗಳು ನಮ್ಗೆ ವಿಷನ್ ಬೋರ್ಡ್ ನ ರೆಡಿ ಮಾಡೋದಕ್ಕಾಯ್ತು. ಸೊ ಹೌದು. ವಿಷನ್ ಬೋರ್ಡ್ ಬಹಳ ಇಂಪಾರ್ಟೆಂಟ್. ಬರೀ ಮಗುಗ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಗುರಿ ಇಟ್ಕೊಂಡಿರುವಂತ ಬಿಸ್ನೆಸ್ ಮನ್ಗೆ, ಹ್ಮ್ ಜಾಬ್ ಹೋಗ್ತಿರೋನ್ಗೆ, ಅಥವಾ ದಿನಚರಿ ಫಾಲೋ ಮಾಡ್ತಿರೋ ಪ್ರತಿಯೊಬ್ಬನಿಗೂ ಅದ್ ಬೇಕು. ಹೌದು. ಬಟ್ ಅದನ್ನ ನಾವು ಮಾಡಿರ್ಲಿಲ್ಲ ಬಿಡಿ. ಹ್ಮ್ ಗೊತ್ತಿತ್ತು ವಿಷಯ, ಮಾಡಿರ್ಲಿಲ್ಲ. ಬಟ್ ನೀವ್ ಹೇಳಿದ್ಮೇಲೆ ಆ ಮಗುಗೆ ತಾಯಿಗೆ ಅಂತ ಒಂದು ವಿಷನ್ ಬೋರ್ಡ್ ರೆಡಿ ಆಯ್ತು. ಅದಲ್ಲದೆ ಪರ್ಸನಲ್ ನಂದು ಒಂದು ವಿಷನ್ ಬೋರ್ಡ್ ಮಾಡ್ಕೊಂಡೆ. ಅದು ತುಂಬಾ ನನಗೆ ಸಾಕಷ್ಟು ಸಂತೋಷ. ಹೆಲ್ಪ್ ಆಯ್ತು. ಪ್ಲಸ್ ನಾವು ನಮ್ಮ ಮನೇಲಿ ಕೆಲವೊಂದೆಲ್ಲ ನಾವು ಅಜ್ಜಿ ಅಮ್ಮ ಮತ್ತೆ ತಾತನಿಂದನೇ ಬಂದಿರೋದ್ರಿಂದ ವಂಶ ಪಾರಂಪರ್ಯವಾಗಿ ಎಷ್ಟೋ ವಿಷಯಗಳು ಯಾಕೆ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ, ಮಾಡ್ತಾ ಇದೀವಿ. ಹ್ಮ್ ಯಾಕೆ ಅನ್ನೋ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿರ್ಲಿಲ್ಲ. ಮಾತೃದೇವೋ ಭವದಿಂದ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳಿಗೂ ಆನ್ಸರ್ ಸಿಕ್ತು. ಪ್ಲಸ್ ಆ ಕೆಲವೊಂದು ಗಾದೆ ಮಾತಿರುತ್ತೆ ನೋಡಿ, ಹ್ಮ್ ನೂಲಿನಂತೆ ಆ ಸೀರೆ, ತಾಯಿಯಂತೆ ಮಗು, ಅಥವಾ ಯಥಾ ರಾಜ ತಥಾ ಪ್ರಜಾ ಅಂದಂಗೆ, ಯಥಾ ತಾಯಿ ತಂದೆ ತಥಾ ಮಗು ಅನ್ನೋದನ್ನ ಈ ವಿಷಯದಲ್ಲಿ ನಮ್ಗೆ ಕಲ್ತ್ಕೊಳಕಾಯ್ತು. ಮತ್ತೆ ಏನು ಮಂತ್ರಶಕ್ತಿ ಅಂದ್ರೆ, ಏನಕ್ಕೆ ಮಂತ್ರಜವನ್ನ ಜಪಿಸ್ಬೇಕು, ಸುಮ್ಮನೆ ಒಬ್ಬರು ಸಹ ಹೇಳೋದಲ್ಲ ಗಾಯತ್ರಿ ಮಂತ್ರನ, ಸುಮ್ಮನೆ ಮಹಾಮೃತ್ಯುಂಜಯ ಮಂತ್ರ ಹೇಳೋದಲ್ಲ. ಅದಕ್ಕೆ ಎಷ್ಟು ಇಂಟೆನ್ಷನ್ಸ್ ಅನ್ನ ರೆಡಿ ಮಾಡಬೇಕು, ಯಾವ ಒಂದು ಮನಸ್ಥಿತಿನ ಸರಿ ಮಾಡ್ಕೊಬೇಕು. ಸೊ ಮೈಂಡ್ ಸೆಟ್ ರೆಡಿ ಆಯ್ತು ಅಂತಂದ್ರೆ ಎಲ್ಲವೂ ಆಗುತ್ತೆ ಅನ್ನೋದಕ್ಕೆ ಒಂದಷ್ಟು ನಿಮ್ ಕಡೆಯಿಂದ ಮೈಂಡ್ ಬಗ್ಗೆ, ಮೈಂಡ್ ಮ್ಯಾನೇಜ್ಮೆಂಟು, ತಾಯಿ ಆರೋಗ್ಯದ ಮ್ಯಾನೇಜ್ಮೆಂಟು, ಪ್ರತಿಯೊಂದು ಹೆಂಗೆ ಕೆಲಸ ಮಾಡುತ್ತೆ ಮೆಡಿಸಿನ್ ಆಗಿ ಮಂತ್ರಗಳು. ಸೊ ಮಂತ್ರದಿಂದ, ಮೆಡಿಟೇಷನ್ ಇಂದ ಮೆಡಿಕೇಶನ್ ಅನ್ನೇ ದೂರ ಇಡ್ಬೋದು ಅನ್ನೋ ಒಂದು ವಿಚಾರಗಳು ಒಂದಷ್ಟು ಸಿಕ್ತು ನಮ್ಗೆ. ಆ, ನಾವು ಈ ತರ ಒಂದು ಸಣ್ಣ ಒಂದು ಫೀಡ್ಬ್ಯಾಕ್ ಅಲ್ಲಿ ಎಲ್ಲಾ ವಿಷಯಗಳನ್ನ ಹೇಳಕ್ ಆಗ್ತಿಲ್ಲ. ಬಟ್ ಸಾಕಷ್ಟು ವಿಷಯಗಳನ್ನ ಮಾತೃದೇವೋಭವದಿಂದ ನಮಗೆ ಸಿಕ್ಕಿದೆ. ನಮಗೆ ತುಂಬಾ ಅಂತರಾಳದಿಂದ ಕೃತಜ್ಞತೆಗಳಿದೆ ನಿಮ್ಗೆ. ಆ, ಬಹಳ ಖುಷಿ ಇದೆ ಈ ಒಂದು ಕ್ಲಾಸಸ್ ಅನ್ನ ಅಟೆಂಡ್ ಮಾಡಿದ್ದಕ್ಕೆ. ಬಹಳ ಖುಷಿ ಇದೆ, ಹೆಮ್ಮೆ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಲೇಬರ್ ಕ್ಲಾಸಸ್ ಎಲ್ಲ ನಾವು ಕ್ಲಾಸಸ್ ತಗೊಂಡ್ವಲ್ಲ, ಬರ್ತ್ ಪ್ಲಾನ್, ಆ ಹ್ಮ್ 2 ಸೆಷನ್ ಅಲ್ಲಿ ಇಟ್ ವಾಸ್ ಏನೋ ಒಂಥರ ಐ ಓಪನಿಂಗ್ ಸೆಷನ್ಸ್ ಇತ್ತು. ಆ ತರ ಇತ್ತು. ಹೌದು. ಯಾಕಂದ್ರೆ ಅದು ಬರ್ತ್ ಪ್ಲಾನಿಂಗ್ ಬಗ್ಗೆ ಏನು ಐಡಿಯಾನೇ ಇರ್ಲಿಲ್ಲ ನಮ್ಗೆ. ಇದೆಲ್ಲ ಹ್ಮ್ ಕೇಳ್ಬೋದು ಡಾಕ್ಟರ್ ಅಂತ ಮೊದ್ಲೇ ಐಡಿಯಾ ಇರ್ಲಿಲ್ಲ. ಅಂಡ್ ನಮ್ ಮೈಂಡ್ ಅಲ್ಲಿ ಲೈಕ್ ನ್ಯಾಚುರಲ್ ಡೆಲಿವರಿ ಮಾಡ್ಕೋಬೇಕು ಅಂತ ಇದೆ. ಬಟ್ ನಮ್ ಸೊಸೈಟಿ ಕೆಲವೊಂದು ಸಿಚುಯೇಷನ್ಸ್ ಅಲ್ಲಿ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಯಾವ ಹೌದು.
ಪ್ಯಾರೆಂಟ್ಸ್ 100% ಅಶ್ಯೂರಿಟಿ ಕೊಡಲ್ಲ. ವಿಲ್ ಸಿ ಆ ಮೂಮೆಂಟ್ ಅಲ್ಲಿ ಹೆಂಗಾಗತ್ತೆ ಅಂತ ಕೆಲವ್ರು ಹೇಳ್ತಾರೆ. ಅಂಡ್ ಹ್ಮ್ ಕೆಲವರು ಏನು ಏನು ಆ, ಅದ್ರ ಬಗ್ಗೆ ಅಟೆನ್ಷನ್ ತೋರ್ಸಲ್ಲ. ಇಟ್ ಇಸ್ ಜಸ್ಟ್ ನಾರ್ಮಲ್, ಅದು ನೋಡೋಣ ಅದ್ರ ಬಗ್ಗೆ ಹೆಂಗೆ ಏನು ಎತ್ತ, ಅದ್ರ ಬಗ್ಗೆ ಅಷ್ಟು ಗ್ಯಾರಂಟಿನೇ ಕೊಡೋದಿಲ್ಲ ಅವರು. ಸೊ ಹೌದು. ಆ ಥರದ್ದು ಮೈಂಡ್ ಸೆಟ್ಸ್ ಇವಾಗಿದೆ. ಅಂಡ್ ಇದ್ರ ಬಗ್ಗೆ ಲೇಬರ್ ಪ್ಲಾನ್ಸ್ ಅವೆಲ್ಲ ಸೆಷನ್ಸ್ ನನ್ಗೆ ಐಡಿಯಾನೇ ಇರಲ್ಲ ಬಿಡಿ. ಗರ್ಭ ಸಂಸ್ಕಾರ ಸ್ವಲ್ಪ ಐಡಿಯಾ ಇತ್ತು, ದಟ್ ನಾವ್ ಹೆಂಗಿರ್ತೀವೋ ನಮ್ಮ ಮಗು ಹಂಗಿರುತ್ತೆ, ಸೊ ಹಾಗಾಗಿ ನಮ್ಮ ಮೇಲೆ ನಾವು ವರ್ಕ್ ಮಾಡ್ಬೇಕು ಅನ್ನೋದೊಂದು ಮೇನ್ ಅಜೆಂಡಾ ಮುಂಚೆಯಿಂದನೂ ಇತ್ತು. ಸೊ ಅದ್ರ ಮೇಲೆ ಐ ವಿಲ್ ಜಸ್ಟ್ ಟ್ರೈಂಗ್ ಟು ವರ್ಕ್ ಆನ್. ಅದು ಬಿಟ್ಟು ನೆಕ್ಸ್ಟ್ ಬೇರೆ ಸೆಷನ್ಸ್ ಎಲ್ಲ ಏನೇನ್ ಅಟೆಂಡ್ ಮಾಡಿದ್ವಿ, ಐ ಥಿಂಕ್ ನಾನ್ ಯಾವಾಗ್ಲೂ ಎಷ್ಟೊಂದ್ ಜನಕ್ಕೆ ಹೇಳ್ತಾ ಇದೀನಿ ನಿಮ್ ಬಗ್ಗೆ, ನಿಮ್ ಕ್ಲಾಸಸ್ ಬಗ್ಗೆ ಎಲ್ಲ. ಹ್ಮ್ ಈ ಪ್ರೆಗ್ನೆಂಟ್ ವಿಮೆನ್ ಏನ್ ಅಟೆಂಡ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಐ ಥಿಂಕ್ ಇದು ಒಂದ್ ಸೆಷನ್, ಇಟ್ ಇಸ್ ಲೈಕ್ ಅ ಪ್ಯಾಕೇಜ್ ಹ್ಮ್ that you need to attend. It ಡೆಫಿನೆಟ್ಲಿ. covers yoga ಅಥವಾ ಮೆಡಿಟೇಷನ್, ಪ್ರೇಯರ್ಸ್, ಅಫರ್ಮೇಷನ್ಸ್, ವಿಜುವಲೈಸೇಷನ್. ಹೀಗೆ ನಾವೆಲ್ಲ ವಿಜುವಲೈಸೇಷನ್ ಬಗ್ಗೆ ಈಗ ಇಂಟರ್ನೆಟ್ ಆನ್ ಮಾಡಿದ್ರೆ ವಿಜುವಲೈಸೇಷನ್ ಬಗ್ಗೆ ಬರ್ತೇವೆ, ಬಟ್ ಎಷ್ಟು ಎಫೆಕ್ಟಿವ್ ಆಗಿ ನಾವು ವಿಜುವಲೈಸ್ ಮಾಡಕ್ ಆಗ್ತಿದೆ ಅಥವಾ ಏನಾದ್ರೂ ಅದ್ರ ಬಗ್ಗೆ ವರ್ಕ್ ಮಾಡಕ್ ಆಗ್ತಿದೆಯಾ, ಒಂದು ವಿಷನ್ ಬೋರ್ಡ್ ತರ ಒಂದ್ ಏನಾದ್ರು ಒಂದು ಕ್ರಿಯೇಟ್ ಮಾಡಕ್ ಆಗ್ತಿದ್ಯಾ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಇಟ್ಸ್ ಲೈಕ್ ಒನ್ ಪ್ಯಾಕೇಜ್. ಎನಿಬಡಿ ಐ ಥಿಂಕ್ ದೇ ಶುಡ್ ಅಟೆಂಡ್. ಪ್ರೆಗ್ನೆಂಟ್ ಲೇಡೀಸ್ ಇದಾರೆ ಅಂತಂದ್ರೆ ಮನೆಯಲ್ಲಿ ಇದೊಂದು ಪ್ರೋಗ್ರಾಮ್ ಅಟೆಂಡ್ ಮಾಡ್ಲೇಬೇಕು ಅವರು. ಡೆಫಿನೆಟ್ಲಿ ಒಂದು ಪರ್ಟಿಕ್ಯುಲರ್ ಕ್ವಶನ್ ಕೇಳ್ಬೇಕಂತ ಮಾಡಿದ್ದೆ. ನಿಮ್ ಮನೆಯವರು ನಿಮ್ ಜೊತೆ ಫಸ್ಟ್ ಇಂದ ಪ್ರೆಗ್ನೆನ್ಸಿ ನಿಮ್ ಜೊತೆ ಇದ್ದಾರಲ್ವಾ? ಸೊ ಐ ಕುಡ್ ಸಿ ಹಿಸ್ 100% ಸಪೋರ್ಟ್ ಟುವರ್ಡ್ಸ್ ಯು, ವೆದರ್ ಇಟ್ ಇಸ್ ಅಟೆಂಡಿಂಗ್ ದ ಸೆಷನ್ಸ್ ಇರ್ಬೋದು, ಕ್ಲಾಸಸ್ ಇರ್ಬೋದು, ಯೋಗಾ ಸೆಷನ್ಸ್ ನಿಮಗೆ ಸಪೋರ್ಟ್ ಮಾಡೋದಿರ್ಬೋದು, ಪ್ರತಿಯೊಂದರಲ್ಲಿ ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಐ ಶುಡ್ ಡೆಫಿನೆಟ್ಲಿ ಅಪ್ರಿಶಿಯೇಟ್ ಯು ಫಾರ್ ದಿಸ್. ಯು ಹವ್ ಡನ್ ಅ ವೆರಿ ವಂಡರ್ಫುಲ್ ಜಾಬ್ ಫಾರ್ ಯುವರ್ ಬೇಬಿ ಅಂಡ್ ಆಲ್ಸೋ ಫಾರ್ ಯುವರ್ ವೈಫ್. ದಿಸ್ ಇಸ್ ಒನ್ ಥಿಂಗ್. Thank you. ನಿಮಗೆ ಹೇಗೆ ಅನಿಸ್ತಾ ಇದೆ ಉಮಾ ಅವರೇ, ನಿಮ್ಮ ಮನೆಯವರು ಎಷ್ಟು ಸಪೋರ್ಟ್ ಮಾಡ್ತಿರ್ತಾರೆ ನಿಮಗೆ? ಸೈಕಾಲಜಿಕಲ್ ಸಪೋರ್ಟ್ ಏನ್ ನಿಮಗೆ, ಆ ಒಂದು ಗುಡ್ನೆಸ್ ಏನ್ ಕೊಡ್ತಾ ಇದೆ ನಿಮಗೆ? ಆ ಹೇಗಾಗುತ್ತೆ ಅಂತಂದ್ರೆ ಲೈಕ್ ನಾವು ಆ, ಕೆಲವೊಂದ್ಸತಿ ಅನ್ಕೋತೀವಲ್ಲ ನಾವು, ಫಾರ್ ಎಕ್ಸಾಂಪಲ್ ಕೆಲವೊಂದ್ ದಿನಗಳಲ್ಲಿ ಅಯ್ಯೋ ಎದ್ದೇಳಕ್ ಆಗ್ತಿಲ್ಲ, ಯೋಗ ಮಾಡಕ್ ಆಗ್ತಿಲ್ಲ. ಆ ಕೆಲವೊಂದ್ ಟೈಮ್ ಅಲ್ಲಿ ಲೈಕ್ ನಾವ್ ಇವಾಗ ನಿಮ್ ಕ್ಲಾಸಸ್ ಅಟೆಂಡ್ ಮಾಡಾದ್ಮೇಲೆ ಅನ್ಕೊಂಡು ನೀವ್ ಯಾವಾಗ್ಲೂ ಹೇಳ್ತಿರ್ತಾರಲ್ಲ, ಅಯ್ಯೋ ಈ ಟೈಮ್ ಬಿಟ್ರೆ ಇನ್ ಯಾವಾಗ. ಅದು ಈಗ ಫಾರ್ ಎಕ್ಸಾಂಪಲ್ ಇನ್ 1 ಮಂತ್ ನಾನ್ ಜಾಯ್ನ್ ಆಗಿದ್ 7th ಮಂತ್ ಅಲ್ಲಿ. ಹ್ಮ್ ಸೊ ಐ ವಾಸ್ ಫೀಲಿಂಗ್ ಅಯ್ಯೋ ಇನ್ ಸ್ವಲ್ಪ ಮುಂಚೆ ಜಾಯ್ನ್ ಆಗ್ಬೇಕಾಗಿತ್ತು ಅಂತ. ಸೊ ಎನಿವೇಸ್ ವಾಟ್ ಹ್ಯಾಸ್ ಟು ಬಿ ಅದು ಆಗತ್ತೆ. ಸೊ ಹೌದು. ನೆವರ್ ದ ಲೇಟ್. 7th ಮಂತ್ ಅಲ್ಲೂ ಹ್ಮ್ ಆಲ್ಮೋಸ್ಟ್ 3 ಮಂತ್ಸ್, 3 ಕಂಪ್ಲೀಟ್ ಮಂತ್ಸ್ ನಂಗೆ ಸಿಕ್ತು ನಿಮ್ ಜೊತೆ ಇರ್ಲಿಕ್ಕೆ. ಸೊ ಹ್ಮ್ ಆ ಟೈಮಲ್ಲೆಲ್ಲ ಐ ವಾಸ್ ಜಸ್ಟ್ ಥಿಂಕಿಂಗ್, ನೀವು ಮೋಟಿವೇಟ್ ಮಾಡ್ತಾ ಇದ್ರಲ್ಲ, ಆ, ಹ್ಮ್ ಈ 1 ದಿನ ಬಿಟ್ರೆ ಅಥವಾ 2 ಮಂತ್ಸ್ ಇದು ಬಿಟ್ರೆ ಈ ದಿನ ಮತ್ತೆ ಸಿಗಲ್ಲ ನಮ್ಗೆ. ಸೊ ಹೌದು. ಈ ಪೀರಿಯಡ್ ಮತ್ತೆ ಬರಲ್ಲ. ಸೊ Definitely. ಹಂಗೆ. ಸೊ ನನ್ನ ಹಸ್ಬೆಂಡ್ ಈ ಒಂದ್ ಜರ್ನಿಯಲ್ಲಿ ಬಹಳ 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 ಇಂಪಾರ್ಟೆಂಟ್ ಆಗ್ತಾರೆ. ಹ್ಮ್ ಕ್ಲಾಸಸ್ ಅಲ್ಲಿ ನನ್ ಕರ್ದಾಗೆಲ್ಲ ಅಟ್ಲೀಸ್ಟ್ ಬರ್ತಾರೆ ಜೊತೆ ಕುತ್ಕೊಳ್ಳೋದಕ್ಕೆ. ಹ್ಮ್ ಅಂಡ್ ನನ್ಗೆ ಆಫೀಸ್ಗೆ ಹೋಗೋಕೆಲ್ಲ ಎಷ್ಟು ಸಪೋರ್ಟಿವ್ ಆಗಿತ್ತು ಅಂತಂದ್ರೆ ಲೈಕ್ ನನ್ನ ಅವರೇ ಕ್ಯಾಬ್ ಅಲ್ಲಿ ಬುಕ್ ಮಾಡ್ಕೊಂಡು ಹೋಗೋದಿತ್ತು, ಬಟ್ ಲಾಟ್ ಆಫ್ ಟೈಮ್ಸ್ ಅವರೇ ಬಂದು ಪಿಕ್ ಮಾಡೋದು ಅದೆಲ್ಲ ಮಾಡಿದ್ದಾರೆ. ಅಂಡ್ ಥ್ರೂ ಔಟ್ ದ ಜರ್ನಿ ಅವ್ರದ್ದು ಸಪೋರ್ಟ್ ಇಲ್ಲ ಅಂತಂದ್ರೆ ನಥಿಂಗ್. ಐ ಆಲ್ವೇಸ್ ಫೀಲ್ ಲೈಕ್ ಅವ್ರಿಲ್ಲ ಅಂದ್ರೆ ನಾನು ಏನು ಇಲ್ಲ ಅನ್ನೋ ತರ. ಅಷ್ಟೊಂದು ಹ್ಮ್ ಆ, ಅಂದ್ರೆ ಆ ಕಂಪ್ಯಾಟಿಬಿಲಿಟಿ ಇಬ್ರಿಗೂ ಇರೋದ್ರಿಂದ. ಸೊ ಈ ಹ್ಮ್ ಜರ್ನಿಗೆ ಅವ್ರ ಸಪೋರ್ಟ್ ಬಹಳ 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 ಮುಖ್ಯ ಆಗಿತ್ತು. ಅಂಡ್ ಇಂಪಾರ್ಟೆಂಟ್. ಹಂಗೆ ಕೂಡ ಕೊಟ್ಟಿದ್ದಾರೆ ಕೂಡ ಅವರು. ಹ್ಮ್ ಸರ್, ನೀವೇನ್ ಹೇಳ್ತೀರಾ? ಇವಾಗ ತುಂಬಾ ಮಂದಿ ಫಾದರ್ಸ್ ತುಂಬಾ ಅವೇರ್ನೆಸ್ ಬಂದಿದೆ, ಬಟ್ ಅವೇರ್ನೆಸ್ ಎಲ್ಲ ಏನಾಗ್ತಿದೆ ಅಂದ್ರೆ, ನನ್ನ ಹೆಂಡತಿಗೆ ನಾನು ಪಾತ್ರೆ ಉಜ್ಕೊಡ್ಬೇಕು ಅಥವಾ ಟಿಫನ್ ಮಾಡ್ಕೊಡ್ಬೇಕು ಅಥವಾ ಫ್ರೂಟ್ಸ್ ಕಟ್ ಮಾಡಿ ಕೊಡ್ಬೇಕು ಅಂದ್ರೆ ಎಕ್ಸ್ಟರ್ನಲ್ ಥಿಂಗ್ಸ್ ಬಗ್ಗೆ ಜಾಸ್ತಿ ಕೇರ್ ತಗೊಂತಿದ್ದಾರೆ. ಕೆಲಸ ಜಾಸ್ತಿ ಇರುತ್ತೆ, ನಾನು ಹೆಲ್ಪ್ ಮಾಡ್ಬೇಕು, ಅಷ್ಟುವರೆಗೂ ಹೋಗ್ತಾ ಇದೆ. ಆದ್ರೆ ಗರ್ಭ ಸಂಸ್ಕಾರದಲ್ಲಿ ತಂದೆ ಒಂದು ಸ್ಥಾನ ಎಷ್ಟು ಇಂಪಾರ್ಟೆಂಟ್, ಬೇಬಿ ಬಾಂಡಿಂಗ್ ಜೊತೆಗಿರ್ಬೋದು, ತಾಯಿಗೆ ಕೊಡೋ ಎಮೋಷನಲ್ ಸಪೋರ್ಟ್ ಇರ್ಬೋದು, ಅಥವಾ ನಾನು ಇದೀನಿ ಅನ್ನೋ ಕೊಡೋ ಧೈರ್ಯ ಇರ್ಬೋದು, ಲೇಬರ್ ಟೈಮ್ ಅಲ್ಲಿ ನಾನು ಎಷ್ಟು ಸಪೋರ್ಟಿವ್ ಆಗಿರ್ಬೇಕು ಅನ್ನೋದಿರ್ಬೋದು. ನಿಮ್ ಸ್ಟ್ಯಾಂಡ್ ಏನ್ ಇದ್ರ ಬಗ್ಗೆ? ನೀವು ಫಾದರ್ಸ್ಗೆ ಏನ್ ಹೇಳ್ಬೇಕು ಅಂತ ಅನ್ಕೊಂತಿದ್ದೀರಾ? ಹೌದು ಹೌದು ಏನಪ್ಪಾ ಅಂತಂದ್ರೆ ನಾವು ಹೊರಗಡೆಯಿಂದ ಏನೆಲ್ಲ ಸಪೋರ್ಟ್ ಕೊಡ್ಬೋದಲ್ಲ, ಅದು ಕೊಡ್ಲೇಬೇಕು. ಅದರಲ್ಲಿ ಇದು ಕೊಟ್ಟಿದ್ದೀನಿ, ಇದಕ್ಕಿದು ಸರಿ ಆಯ್ತು ಅಂತ ಬೇರೆದಕ್ಕೆ ಅದಕ್ಕೆ ಹೋಲ್ಸಕ್ಕಾಗಲ್ಲ. ಬಟ್ ಅದೆಲ್ಲಕ್ಕಿಂತ ಹೆಚ್ಚಾಗಿ ಸಂವಹನ ಮಾಡ್ಬೇಕು. ಅಂದ್ರೆ ಎಷ್ಟು ಕಮ್ಯುನಿಕೇಶನ್ ಲಾಂಗ್ ಇನಫ್, ಆ ಎಷ್ಟು ದಂಪತಿಗಳಿಬ್ರು ಕುತ್ಕೊಂಡು ಮಾತಾಡ್ತಾರೆ, ಹ್ಮ್ ಅಲ್ಲಿ ಸಂಬಂಧಗಳು ತುಂಬಾ ಸ್ಟ್ರಾಂಗ್ ಆಗುತ್ತೆ. ಒಂದು ಆಕೆ ಮನಸ್ಥಿತಿನೂ ತುಂಬಾ ಸ್ಟ್ರಾಂಗ್ ಆಗಿ ಮೈಂಡ್ ಸೆಟ್ ಆಗುತ್ತೆ. ಪ್ಲಸ್ ಎಷ್ಟೋ ವಿಷಯಗಳಿಗೆ ಮಾಡಕ್ ಆಗ್ತಿರಲ್ಲ, ಅವ್ರಿಗೂ ವಿಷಯ ಗೊತ್ತಿರುತ್ತೆ, ಅವ್ರಿಗೂ ಮಾಡಬಾರ್ದು ಅನ್ನೋದೇ ಇರಲ್ಲ ಹೆಂಡ್ತಿರ್ಗೆ, ಹ್ಮ್ ಅವ್ರಿಗೆ ಎದಳಕ್ ಆಗ್ತಿರಲ್ಲ. ಹೌದು. ಈಗ ಬೆಳಗ್ಗೆ ಎದೊಳದಿರ್ಲಿ ಅಥವಾ ದಿನಚರಿ ಫಾಲೋ ಮಾಡೋದಿರ್ಲಿ, ಸ್ವಲ್ಪ ದಿನದವರೆಗೂ ಆ ಪುಷ್ ಬೇಕು. ಅಟ್ಲೀಸ್ಟ್ 1 ತಿಂಗಳು, 1.5 ತಿಂಗಳು, 2 ತಿಂಗಳವರೆಗೂ ನಾವು ಪುಷ್ ಮಾಡ್ಬಿಟ್ರೆ ಆಮೇಲೆ ಅವರೇ ಆಟೋಮೆಟಿಕ್ ಆಗಿ ಸೆಟ್ ಆಗ್ಬಿಡ್ತಾರೆ ನೇಚರ್ಗೆ. ಅದೆಲ್ಲ ನಡೆಯಕ್ ಶುರು ಆಯ್ತು. ಪ್ಲಸ್ ನಾನು ಗಮನಿಸಿದಷ್ಟೇ, ಅವರಿಗೆ ಮಾಡೋದಕ್ಕೆ ನಾವು ಮಾಡುವಂತ 4-5 ಸರಿ ಹೇಳ್ಬಿಟ್ರೆ ಸಾಕು, ಅವ್ರು ಹ್ಮ್ ಮಾಡ್ತಾರೆ. ನಾವ್ ಎಕ್ಸ್ಟ್ರಾ ಮಾಡ್ಬೇಕಾಗಿಲ್ಲ. ನಾವು ಜಸ್ಟ್ ಅವ್ರು ಬೆನ್ ತಟ್ಬಿಡೋ, ಚೆನ್ನಾಗಿ ಮಾಡ್ತಿದೀಯಾ, ಗ್ರೇಟ್. ಹ್ಮ್ ನಾನು ಮಾತಾಡಿದ್ದೀನಿ ಸುಮಾರು ಸರಿ ಉಮ್ಮನ್ ಜೊತೆ. ಎಷ್ಟು ವರ್ಷದಿಂದ ನಾವು ಮದುವೆ ಮಾಡ್ಕೊಂಡು 4 ವರ್ಷ ಆಗ್ತಾ ಬಂತು.
ಬೆಳಗ್ಗೆ ಎದ್ದೇಳೋದಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು. ಹ್ಮ್ ಬಟ್ ಈಗ ಈ ಮಾತೃದೇವ ಕ್ಲಾಸಸ್ ಅಟೆಂಡ್ ಮಾಡ್ತಿರೋದ್ರಿಂದ ಮಗು ಶುರುವಾದ್ಮೇಲೆ ಹೊಟ್ಟೆ ಬಿಡ್ಲಿಕ್ಕೆ ನಿನಗೆ ಏನೇನ್ ಮಾಡ್ಬೇಕು ಅನ್ನೋದು ಬಂತಲ್ಲ, ಆ ಪ್ರತಿದಿನ ಎದ್ದೇಳ್ತಿದ್ದಾರೆ. ಅವರಲ್ಲಿ ಆ ಹ್ಮ್ ದಿನಚರ್ಯ ಕಾಣಿಸ್ತಿದೆ, ಪ್ಲಸ್ ಆ ಸಿನ್ಸಿಯಾರಿಟಿ, ಮತ್ತೆ ಕಷ್ಟ ಪಡ್ತಾ ಇಲ್ಲ, ಇಷ್ಟ ಪಡ್ಕೊಂಡು ಎದ್ದೇಳುವಂಥದ್ದು, ಅದು ದಟ್ ಇಸ್ ಇಷ್ಟ ಮೋರ್ ಪಡ್ಕೊಂಡು ಇಂಪಾರ್ಟೆಂಟ್. ಯೋಗ ಮಾಡುವಂಥದ್ದು, ಇಷ್ಟ ಪಡ್ಕೊಂಡು ಬಾಲ್ ಪ್ರಾಕ್ಟೀಸ್ ಮಾಡುವಂಥದ್ದು, ಪ್ರತಿಯೊಂದನ್ನು ಕೂಡ ಆ ಒಂದು ಖುಷಿಯಿಂದ, ಇದರಿಂದ ನಾನೆಷ್ಟು ಚೆನ್ನಾಗಿ ಸದೃಢ ಆಗ್ತಿದ್ದೀನಿ, ಮಗು ಎಷ್ಟು ಸದೃಢ ಆಗ್ತಾ ಇದೆ, ಆ ಒಂದು ದೃಷ್ಟಿಕೋನದಲ್ಲಿ ಜೀವನ ನೋಡ್ತಾ ಇರೋದಿದೆಯಲ್ಲ, ಅದು ತುಂಬಾ ಖುಷಿ ಇದೆ. ಪ್ಲಸ್ ಪ್ರತಿಯೊಬ್ಬ ಗಂಡನ ಸಪೋರ್ಟ್ ಅಂತಂದ್ರೆ ಇಷ್ಟೇ, ಈ ಎಕ್ಸ್ಟ್ರಾ ಏನು ಮಾಡ್ಬೇಕಾಗಿಲ್ಲ, ಜಸ್ಟ್ ಮಾತುಕತೆ ಕೂತ್ಕೊಬೇಕು, ಅವ್ರ ಜೊತೆ ಹ್ಮ್ ಬಹಳ ದೀರ್ಘವಾಗಿ ಮಾತಾಡಬೇಕು ಈ ಟೈಮಲ್ಲಿ ಎಸ್ಪೆಷಲಿ. ಅವ್ರ ಜೊತೆ ಮಾತಾಡ್ತಾ 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 ನೀವು ಕಳೆದ 2-3 ಕ್ಲಾಸ್ಗಳಿಂದ ನೀವು ಹೇಳಿದ್ ನಾನು ಕೇಳಿಸ್ಕೊಂಡೆ. ಆ, ಮಗು ಜೊತೆ ಮಾತಾಡಕ್ ಶುರು ಮಾಡಿ. ಹೌದು ಮಗು ಜೊತೆ ಮಾತಾಡಕ್ ಶುರು ಮಾಡಿ ಅಂತಂದಾಗ ಆಕ್ಚುಲಿ ಆಕ್ಚುಲಿ ತಾಯಿ ಜೊತೆ ಮಾತಾಡಿದಾಗ ಮಗುನು ಕೇಳಿಸ್ಕೊಳ್ತಿರತ್ತೆ. ಹೌದು ಪ್ಲಸ್ ಮಗು ಜೊತೆನೆ ಇಂಪಾರ್ಟೆನ್ಸ್ ಕೊಟ್ಟು ಮಾತಾಡಿದಾಗ ಮಗುಗೆ ಎಷ್ಟು ಖುಷಿ ಆಗುತ್ತೆ ಏನೋ ಗೊತ್ತಿಲ್ಲ ಅದು ನನಗೆ, ಬಟ್ ತಾಯಿ ಖುಷಿ ಆಗ್ತಿರುತ್ತೆ. ತುಂಬಾ. ಅಟ್ಲೀಸ್ಟ್ ಮಗು ಜೊತೆ ಮಾತಾಡ್ತಿದ್ದಾರೆ ತಂದೆ ಅನ್ನೋದಿದೆಯಲ್ಲ, ಆ ಫೀಲಿಂಗ್ ಅವ್ರ ಕಣ್ಣಲ್ಲಿ ಅವ್ರ ಮುಖದಲ್ಲಿ ಕಾಣಿಸುತ್ತೆ ನನಗೆ. ಹ್ಮ್ ಇದು ನಮಗೆ ಸಾಕಷ್ಟು ಬದಲಾವಣೆಗಳನ್ನ ತಂತು. ಪ್ಲಸ್ ನನಗೆ ನೀವು ಕೆಲವೊಂದು ಲಲ್ಲಬಿಗಳು ಹಾಡುಗಳನ್ನ ಕೇಳಿದ್ರಿ ಕೆಲವು ಕ್ಲಾಸಸ್ ಅಲ್ಲಿ, ಇದು ಒಂದು ಹೊಸ ಕಡೆಗೆ ದೃಷ್ಟಿಕೋನವನ್ನ ನನಗೆ ಚೇಂಜ್ ಮಾಡಿ ಲರ್ನಿಂಗ್ ಆಲ್ ದಟ್. ಅದೆಲ್ಲ ನಾನು ಕಲೀಲಿಕ್ಕೆ ಅನುಕೂಲ ಆಗ್ತಿದೆ. ಖಂಡಿತ. ನನಗೆ ಅದ್ರಲ್ಲಿ ಖುಷಿ ಇದೆ. ಹ್ಮ್ ನಾನೇ ದೊಡ್ಡ ಸಂಗೀತ ವಿದ್ವಾಂಸ ಅಲ್ಲ, ಬಟ್ ನಂದೇ ಆದಂತ ಒಂದು ವಾಯ್ಸ್ ಅಲ್ಲಿ ನನಗೆ ಬೇಕಾಗಿರೋ ರೀತಿಲಿ ನಾನ್ ಫೀಲ್ ಮಾಡಿ, ನಾನ್ ಇಂಟೆನ್ಷನ್ಸ್ ನ ರಿಲೀಸ್ ಮಾಡಿ, ನಾನ್ ಅಫರ್ಮೇಶನ್ಸ್ ನ ರಿಲೀಸ್ ಮಾಡಿ, ನಾನು ನನ್ನ ಒಂದು ಬೆಡ್ರೂಮ್ ಅಲ್ಲಿ ಇರ್ಬೋದು, ಮನೇಲಿ ಇರ್ಬೋದು, ಒಂದು ದೇವ್ರ ಮನೇಲಿ ಇರ್ಬೋದು, ನನ್ನ ಒಂದು ಆ ಒಂದು ಲಲ್ಲಬಿಯಿಂದನೋ ಮಂತ್ರಗಳಿಂದನೋ ಒಂದು ಒಂದು ಒಳ್ಳೆ ಆರಾನ ಕ್ರಿಯೇಟ್ ಮಾಡ್ತಿದ್ದೀನಿ ಪಾಸಿಟಿವ್ ಆಗಿ, ಒಂದು ಒಳ್ಳೆ ವೈಬ್ರೇಷನ್ಸ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ. ಹೌದು ಇದು ಪರ್ಸನಲ್ ಗುಡ್ಡು, ಮತ್ತೆ ಒಂದು ಫ್ಯಾಮಿಲಿಗೆ ಒಂದು ಆವರಣ ಸೆಟ್ ಮಾಡ್ತಾ ಇದೆ ಒಂದು ಫೀಲಿಂಗು. ಸೊ ಇದನ್ನೆಲ್ಲ ತಂದೆ ಆದವ್ರು ಮಾಡ್ಬೋದು. ಹೌದು ಅಂದ್ರೆ ಇದರಿಂದ ತಂದೆ ಎಷ್ಟು ಹೆಂಡತಿಗೆ ಹೆಲ್ಪ್ ಮಾಡ್ತದೆ ಅನ್ನೋಕ್ಕಿಂತ ಸೆಲ್ಫ್ ಹೆಲ್ಪ್ ಜಾಸ್ತಿ ಆಗತ್ತೆ. ಅದು ಮೋಸ್ಟ್ ಇಂಪಾರ್ಟೆಂಟ್ ಹಾ 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 ಅಂತ ಅನ್ಕೊಂಡಿದ್ದು. So, ತುಂಬಾನೇ ನಮ್ಮಲ್ಲಿ ಆಗೋ ಪರಿವರ್ತನೆ ಇದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದ ಪರಿವರ್ತನೆ. ಕಳೆದ 35 ವರ್ಷದ ಮೇಲೇನು ಕೂಡ ಕೆಲವೊಂದು ಬದಲಾವಣೆಗಳು ಆಗಿರ್ಲಿಲ್ಲ. So, ಹ್ಮ್ ಈ ಒಂದು ಟೈಮಲ್ಲಿ ಬದಲಾವಣೆಗಳಾಗ್ತಿದೆ. ಎಷ್ಟೋ ಸರಿ ಅದ್ ಅನ್ಸುತ್ತೆ, ಕೆಲವರು ಹೇಳ್ತಾರೆ ಮಗು ಬರೋದ್ ಮುಂಚೆ ಇವ್ರು ಹಿಂಗಿದ್ರು, ಮಗು ಮೇಲೆ ಒಂದಷ್ಟು ಬದಲಾವಣೆಗಳಾಗ್ತು ಅಂತ ಹೇಳ್ತಾರಲ್ಲ, ಆ ಬದಲಾವಣೆಗಳ ಆಗತ್ತೆ ಅಂತ ಅಂದ್ರೆ ನಾವು ಬದಲಾವಣೆ ಆಗೋದಕ್ಕೆ ರೆಡಿ ಇರಬೇಕು. ನಮ್ಮಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗೋದಕ್ಕೆ, ಪರಿಪೂರ್ಣವಾಗಿ ಪರಿವರ್ತನೆ ಆಗೋದಕ್ಕೆ ನಾವು ಮನಸ್ಥಿತಿನ ಸರಿಯಾಗಿ ಇಟ್ಕೊಂತು ಅಂತಂದ್ರೆ ಆ ನಮ್ದು ಹೆಂಡತಿದು, ಮಗುದು, ಮತ್ತೆ ನಮ್ಮ ಎಂಟೈರ್ ನಮ್ಮ ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡ್ತಾರೆ. ಏನೋ ಮಾಡ್ತಿದಾರಲ್ಲ ಇವ್ರು ಹೊಸದಾಗಿ, ಹೌದು ಏನೋ ಪೂಜೆ ಮಾಡಿದಿಲ್ದಾರನು ಯಾವಾಗಲೂ ಪೂಜೆ ಕುತ್ಕೊಂತಿದಾನಲ್ಲ, ಹ್ಮ್ ಮಂತ್ರಗಳನ್ನ ಹೇಳ್ತಿದಾರಲ್ಲ ಅಂದಾಗ ಅವ್ರ ಕಡೆಯಿಂದ ತುಂಬಾ ಸಪೋರ್ಟ್ ಸಿಗುತ್ತೆ. ಸಪೋರ್ಟ್ ಸಿಗುತ್ತೆ. ಇಷ್ಟು ಮಾಡೋದಕ್ಕೆ ದೊಡ್ಡ ಮಟ್ಟದ ಹೆಲ್ಪ್ ಆಗುತ್ತೆ. ಗಂಡಂದ್ರು ಹೆಂಡತಿಗೆ ಈ ತರದ್ ಇನ್ನೊಂದಷ್ಟು ಇದೆ, ಒಂದಷ್ಟು ಅವ್ರಿಗೆ ಬೇಕಾದ ರೀತಿಲಿ ಅದನ್ನೆಲ್ಲ ಸರಿಪಡಿಸ್ಕೊಂಡು ಮಾಡ್ತಾ ಹೋದ್ರೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಮೆಜಾರಿಟಿ ಏನಾದ್ರೂ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದ್ರೆ ಮೇನ್ ನಾನು ಒಂದೇ ಲೈನಲ್ಲಿ ಹೇಳೋದೇನಪ್ಪ ಅಂತಂದ್ರೆ ಕಮ್ಯುನಿಕೇಶನ್ ಲಾಂಗ್ ಇನಫ್ ವಿತ್ ಯುವರ್ ವೈಫ್. ಹೌದು ಅದೇ ಎಲ್ಲವನ್ನೂ ಮಾಡಿಸುತ್ತೆ, ಅವ್ರ ಕೈಲೂ ಬಿಗ್ಗೆಸ್ಟ್ ನನ್ನ ಮೆಸೇಜ್. ಕೈಲೂ. ಡೆಫಿನೆಟ್ಲಿ ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ. ನೀವ್ ಎಷ್ಟು ಈ ಪ್ರೆಗ್ನೆನ್ಸಿಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ, ಎಷ್ಟು ಟೈಮ್ ಇನ್ವೆಸ್ಟ್ ಮಾಡಿದ್ದೀರಾ, ಎಷ್ಟು ಒಂದು ಒಳ್ಳೆ ಭವಿಷ್ಯನ ಕಟ್ಲಿಕ್ಕೋಸ್ಕರ ಎಂತ ಸ್ಟ್ರಾಂಗ್ ಫೌಂಡೇಶನ್ ಹಾಕಿದ್ದೀರಾ ನಿಮ್ ಮಗುಗೆ ಅಂತ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಡೆಫಿನೆಟ್ಲಿ ಐ ಹ್ಯಾವ್ ಟು ಸೇ ದಿಸ್. ನಾನು ಯಾವ ತರ ನಾನು ಕನ್ಸ್ ಕಂಡಿದ್ದೆ ನಮ್ಮ ಇಂಡಿಯನ್ ಅಲ್ಲಿ ಎಷ್ಟು ಒಳ್ಳೆ ಒಳ್ಳೆ ಮಕ್ಳು ಬರ್ಬೇಕು, ಎಷ್ಟು ಒಳ್ಳೆ ಒಳ್ಳೆ ಪೇರೆಂಟ್ಸ್ ಬರ್ಬೇಕು ಅನ್ನೋದನ್ನ ನಿಮ್ ಹತ್ರ ಆಗ್ಲೇ ನೋಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಐ ಫೀಲ್ ಲೈಕ್ ಐ ಆಮ್ ಆಲ್ರೆಡಿ ಲಿವಿಂಗ್ ಮೈ ಮಿಷನ್ ಅಂತ ಅನ್ಸ್ತು. ನನ್ನ ಮಿಷನ್ ಏನಿತ್ತು ಅಂದ್ರೆ ಗರ್ಭ ಸಂಸ್ಕಾರದಲ್ಲಿ 1 ಅಥವಾ 2 3 ಮಕ್ಳಿಗೆ ನಾನು ಜನ್ಮ ಕೊಡ್ಬೋದು. ಆದ್ರೆ ಐ ವಾಂಟೆಡ್ ಟು ಲಿವ್ ಮೈ ಮಿಷನ್ ಬೈ ಬಿಕಮಿಂಗ್ ಅ ಮದರ್ ಆಫ್ 1 million kids. 1 million kidsಗೆ ನಾನು ಮದರ್ ಆದ್ರೆ ಹೇಗಿರುತ್ತೆ? ಆ ಎಲ್ಲಾ ಮದರ್ಸ್ ನಾನು ಒಬ್ಬಳೆ ಬಯೋಲಾಜಿಕಲ್ ಆಗಿ ಅವಶ್ಯಕತೆ ಇಲ್ಲ, ಬಟ್ ಸಂಸ್ಕಾರಗಳನ್ನ ಕೊಡೋದ್ರಿಂದ ನಮ್ಮ ಇಂಡಿಯನ್ ಕಲ್ಚರ್ ಅಂಡ್ ಈ ಹೆರಿಟೇಜ್ ನ ಪ್ರತಿಯೊಂದು ಮಗುಗ್ ನಾವು ತಗೊಂಡ್ಬಂದ್ರೆ ನಮ್ಗೆ ನಾವು ಅನ್ಕೊಂಡಿರೋಂಥ ಗೋಲ್ಡನ್ ಏಜ್ ಇಟ್ಸ್ ನೋ ಲಾಂಗರ್ ಅವೇ, ಇಟ್ ಇಸ್ ವೆರಿ ಕ್ಲೋಸ್ ಬೈ. ಅಂಡ್ ಯು ಹ್ಯಾವ್ ಬಿಕಮ್ ಸಚ್ ವಂಡರ್ಫುಲ್ ಪೇರೆಂಟ್ಸ್. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಫಾರ್ ದಿಸ್ ವಂಡರ್ಫುಲ್ ಕಾಂಟ್ರಿಬ್ಯೂಷನ್ ದಟ್ ಯು ಆರ್ ಡೂಯಿಂಗ್ ಫಾರ್ ಅವರ್ ಕಂಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನೀವ್ ಒಂದ್ ಮೆಸೇಜ್ ಎಲ್ಲಾ ಅಪ್ಕಮಿಂಗ್ ಪ್ರೆಗ್ನೆಂಟ್ ಕಪಲ್ಸ್ಗೆ ಕೊಡ್ಬೇಕಂದ್ರೆ ಏನ್ ಹೇಳ್ತೀರಾ? ಐ ಫೀಲ್ ದ್ಯಾಟ್ ಯಾವಾಗ್ಲೂ ನಾವ್ ಲೈಕ್ ಒಂದೇನಾದ್ರೂ ಒಂದು ಪ್ರಿಪ್ರೇಷನ್ ಮಾಡ್ಕೋಬೇಕು. ಇನ್ ಕೇಸ್ ಆಲ್ ಆಫ್ ಅ ಸಡನ್ ಪ್ರೆಗ್ನೆಂಟ್ ಆದ್ರೆ ಇಟ್ ಈಸ್ ಫೈನ್, ಬಟ್ ಅಟ್ ಲೀಸ್ಟ್ ಆ ಟೈಮಿಂದ ನಮ್ಮನ್ನ ನಾವು ಸ್ವಲ್ಪ ನಾವು ನಮ್ಮ ಮೇಲೆ ವರ್ಕ್ ಮಾಡಕ್ ಶುರು ಮಾಡಬೇಕು. ಸೊ ಲೈಕ್ ನಮ್ಗೆ ಏನೋ ಒಂದು ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಷಯಕ್ಕೆ ನಮ್ಗೆ ಅದನ್ನ ಟಾಲರೇಟ್ ಮಾಡ್ಕೊಳಕ್ ಆಗ್ತಿಲ್ಲ, ಏನೋ ಮಾಡ್ಕೋತಿದೀವಿ ಅಂತಂದ್ರೆ ಅದು ಆಬ್ವಿಯಸ್ಲಿ ಮಗುಗೆ ಅದು ಟ್ರಾನ್ಸ್ಫರ್ ಆಗೇ ಆಗತ್ತೆ. ಸೊ ಈ ಒಂದು ಪ್ರಾಸೆಸ್ ಅಲ್ಲಿ ನಮ್ಮ ಮೇಲೆ ನಾವು ಜಾಸ್ತಿ ವರ್ಕ್ ಮಾಡ್ಬೇಕು ಅಂತ ನಂಗೆ ಅನ್ಸುತ್ತೆ. ಅಂಡ್ ನಾವು ಅಪ್ಡೇಟ್ ಆಗೋ ಒಂದು ಪ್ರಾಸೆಸ್ ಅಲ್ಲಿ ತಾನಾಗಿ ಮಗು ಎಲ್ಲ
ಆಗ್ಬಿಡುತ್ತೆ. ನಾವ್ ಎಷ್ಟು ಪ್ಯೂರ್ ಆಗಿರಕ್ ಟ್ರೈ ಮಾಡ್ತೀವಿ, ಅದು ತಂತಾನಂಗ್ ಮಗು ಎಲ್ಲವೂ ಆ ಮಗುಗ್ ಪಾಸ್ ಆಗತ್ತೆ. ಸೊ ಹ್ಮ್ ಅದು ಪ್ಲಸ್ ಮಗು ಜಾಯಿನ್ ಆದ್ಮೇಲೆ ನಮ್ಮ ಗರ್ಭದಲ್ಲಿ ಧರಿಸಾದ್ಮೇಲೆ ಲೈಕ್ ಇನ್ನೇನ್ ಇದ್ರ ಜೊತೆಗೆ ನಾವು ಒಂದು ರೆಡಿ ಆಗೋದ್ರ ಜೊತೆಗೆ ಮಗುಗೆ ಏನೇನ್ ಮಾಡ್ಬೇಕು ಆ ಒಂದು ಪ್ರಾಸೆಸ್ ಏನೋ ಇದೊಂಥರ ನಾವು ಐ ಥಿಂಕ್ ಬೇರೆ ಸೆಷನ್ಸ್ ಅಲ್ಲೆಲ್ಲ ನೀವು ಹೇಳಿದ್ರ. ಸೊ ಈ 9 months ಅಲ್ಲಿ ನಾವ್ ಎಷ್ಟು ಸಾಧ್ಯ ಆಗುತ್ತೋ ಮಗುಗೆ ಎಷ್ಟು ಏನ್ ನಮ್ ಕಡೆಯಿಂದ ಕೊಡಕ್ಕಾಗತ್ತೆ ಕೊಟ್ಬಿಡ್ಬೇಕು. ಹೌದು ಆಮೇಲೆ ನೋಡೋಣ ಮುಂದಕ್ಕೆ ಏನ್ ಪೇರೆಂಟಿಂಗ್ ಮಾಡ್ಬೇಕು ಅದೆಲ್ಲ ಬೈ ಡಿಫಾಲ್ಟ್ ಇದ್ದೇ ಇದೆ. ಸೊ ಬಂದೇ ಈ ಬರುತ್ತೆ. ಟೈಮಲ್ಲಿ ಒಂಚೂರು ಎಕ್ಸ್ಟ್ರಾ ಕೇರ್ ನಮ್ಗೆ ಪ್ಲಸ್ ನಮ್ಮ ಮಗುಗೆ ನಾವು ಕೊಡ್ಕೋಬೇಕು. ಸೊ ಆ ಥರದ್ದು ಒಂದು ಜರ್ನಿಯಲ್ಲಿ ಐ ಥಿಂಕ್ ರೈಟ್ ಟೈಮ್ ಸಿಂಪ್ಲಿ ಏನೋ ಒಂದು ಆನ್ಲೈನ್ ಅಲ್ಲಿ ಏನೋ ಒಂದು ನೋಡ್ತಾ ಇದ್ದೆ, ಐ ಜಸ್ಟ್ ಗಾಟ್ ಯುವರ್ ಏನೋ ಹ್ಮ್ ಲಿಂಕ್. ಸೊ ಈ ಥರದ್ದು ಏನಾದ್ರೂ ಒಂದು ಸೆಷನ್ ಸಿಕ್ಕಿದ್ರೆ ಅವ್ರಿಗೆ ಸ್ಪೆಷಲಿ ಮಾತೃದೇವ ಏನೋ ಸೆಷನ್ಸ್ ನಾನಂತೂ ಎಲ್ರಿಗೂ ಹೇಳ್ತೀನಿ ಇದ್ರ ಬಗ್ಗೆ. ಡೆಫಿನೆಟ್ಲಿ. ನನ್ನ ಸರೌಂಡಿಂಗ್ ಅಲ್ಲಿ ಅಥವಾ ನನ್ನ ಆಫೀಸ್ ಸ್ಪೇಸ್ ಅಲ್ಲಿ ಅಥವಾ ನನ್ನ ಮನೆ ಸುತ್ತಮುತ್ತ ಯಾರ್ಯಾರು ಆ, ಏನೋ ಪ್ರೆಗ್ನೆಂಟ್ ಲೇಡೀಸ್ ಸಿಗ್ತಾರೆ, ಸೊ ಐ ಶಾರ್ಲಿ ಪಾಸ್ ದ ಮೆಸೇಜ್. ಸೊ ಕಂಪಲ್ಸರಿ ಒಂದ್ ಸೆಷನ್ ಈ ತರದ್ ಒಂದು ಅವ್ರಿಗೆ ಸಿಗ್ಲೇಬೇಕು. ಐ ಪ್ರೇ ಫಾರ್ ಇಟ್ ಆಕ್ಚುಲಿ. ಎಲ್ರಿಗೂ ಸಿಗಲ್ಲ, ಎಲ್ರಿಗೂ ಇನ್ಫಾರ್ಮೇಶನ್ ಸಿಗಲ್ಲ. ಸೊ ಹ್ಮ್ ಈ ತರದ್ ಒಂದ್ ಸೆಷನ್ ಖಂಡಿತ ಸಿಗ್ಬೇಕು ಎಲ್ರಿಗೂ. ಸೊ ಅವ್ರ ಮೇಲೆ ಅವ್ರು ಚೆನ್ನಾಗಿ ವರ್ಕ್ ಮಾಡ್ಬೇಕು ಅಂಡ್ ಜೊತೆಗೆ ಮಗು ತಂತಾನಕ್ ರೆಡಿ ಆಗತ್ತೆ. ಸೊ ಪಾಸಿಟಿವ್ ಆಗಿರ್ಲಿ. ಎಲ್ಲಾರು ಈ ಒಂದ್ ಟೈಮಲ್ಲಿ ಸ್ವಲ್ಪ ಆದಷ್ಟು ಪಾಸಿಟಿವ್ ಆಗಿ ಖುಷಿಯಾಗಿ ಏನೋ ಟೈಮ್ ಕಳೆಯೋ ತರ ಆಗ್ಬೇಕು ಹ್ಮ್ ಜನಗಳಿಗೆ, ಐ ಮೀನ್ ದ ಪ್ರೆಗ್ನೆಂಟ್ ವಿಮೆನ್ಸ್ಗೆ. ಸೊ ಹಾಗಾಗಿ ಈ ತರದೊಂದು ಸೆಷನ್ ಅವ್ರಿಗೆ ಸಿಗ್ಲಿ ಅಂತ ಐ ಪ್ರೇ ಫಾರ್ ಇಟ್. ಅಂಡ್ ಡೆಫಿನೆಟ್ಲಿ. ಆಲ್ರೆಡಿ ಶುರು ಮಾಡಿದ್ದಾರೆ. ನಾನು ಕೇಳಿಸ್ಕೊಂಡಿದ್ದೀನಿ ಅವ್ರ ಫ್ರೆಂಡ್ಸ್ಗಳಿಗೆ ಅವ್ರಿಗೆಲ್ಲರಿಗೂ ಕಳೆದ 1.5 ತಿಂಗಳಿಂದಾನೇ ಒಂಥರ ನಾವೇ ಕ್ಯಾಂಪೇನ್ ಶುರು ಮಾಡ್ದಂಗಿದೆ ಮಾತೃದೇವ ಹೌದು. ಬಿಕಾಸ್ ನಮ್ಗೆ ಅಷ್ಟು ಖುಷಿ ಇದೆ. ಹ್ಮ್ ಬಿಕಾಸ್ ಸಾಕಷ್ಟು ಆನ್ಲೈನ್ಗಳಲ್ಲಿ ನಾವು ಹ್ಮ್ ಜಸ್ಟ್ ಈ ಥರದ್ದು ನೋಡ್ತಾ ಇದ್ವಿ ಗರ್ಭ ಸಂಸ್ಕಾರ ಹ್ಮ್ ಅಂತ ಬಂದಾಗ ಹ್ಮ್ ಎಷ್ಟೋ ಒಂದಷ್ಟು ಬರೋದು ಲಿಂಕ್ಗಳು, ಆ್ಯಡ್ಗಳು, ಇದಕ್ಕೆ ಜಾಯ್ನ್ ಆಗಿ ಅದಕ್ಕೆ ಜಾಯ್ನ್ ಆಗಿ ಮತ್ತೊಂದಕ್ಕೆ ಜಾಯ್ನ್ ಆಗಿ ಅಂತ ಸುಮಾರು ಬೇರೆ ಬೇರೆ ಇಂಟ್ರೊಡಕ್ಟರಿ ಸೆಷನ್ಸ್ಗಳು ಅಟೆಂಡ್ ಮಾಡಿದ್ದೀವಿ. ಹ್ಮ್ ಬಟ್ ನಮಗೆ ಅದು ಅನಿಸ್ಲಿಲ್ಲ ಒಳಗಡೆಯಿಂದ ಇದನ್ನ ಅಟೆಂಡ್ ಮಾಡಬೇಕು ಅಂತ. ಬಟ್ ಹ್ಮ್ ನಿಮ್ದು ಇಂಟ್ರೊಡಕ್ಟರಿ ಸೆಷನ್ ಅಟೆಂಡ್ ಮಾಡಿದ್ಮೇಲೆ ಎಲ್ಲ ಒಂದ್ ಕಡೆ ಹತ್ರ ಇದಾರೆ ಅಂತ ಅನಿಸ್ತು ನಮಗೆ. ರೆಸೊನೆನ್ಸ್. ನಿಮ್ಗೆ ಜಾಸ್ತಿ ನಾನು ಕನೆಕ್ಟ್ ಆಗಿದ್ದು ನಿಮ್ ಇಂಟೆನ್ಷನ್ಸ್. ಹಾ ಹಾ ಓಕೆ. ಇಂಟೆನ್ಷನ್ಸ್ ಟುವರ್ಡ್ಸ್ ದಿಸ್ ಏನೋ ಪ್ರೋಗ್ರಾಮ್, ಅದು ಹ್ಮ್ ನನಗೆ ಕನೆಕ್ಟ್ ಆಗಿತ್ತು ಜಾಯ್ನ್ ಆಗ್ಲಿಕ್ಕೆ. ಸೊ ಆ ಇಂಟೆನ್ಷನ್ಸ್ ಮತ್ತೆ ನಿಮ್ಮ ಪ್ರತಿದಿನದ ನೀವು ಕಾರ್ಯವೈಖರಿ, ನೀವೆಷ್ಟು ಬಿಡಿಂಟಾಗಿ ನಮಗೆ ಸಪೋರ್ಟ್ ಮಾಡ್ಲಿಕ್ಕೆ ಅಂತ ನೀವ್ ಎದ್ ಬಂದು ರೆಡಿ ಇರ್ತೀರಾ ಕೊಡ್ಲಿಕ್ಕೆ. ಸೊ ಹ್ಮ್ ಬೆಸ್ಟ್ ನೀವು ಕೊಡ್ತಾ ಇರ್ಬೇಕಾದ್ರೆ ನಾವು ತಗೊಳ್ಳೋದಕ್ಕೆ ನಾವು ಬೆಸ್ಟ್ ಆಗಿರ್ಬೇಕಾಗತ್ತೆ. ಹೌದು ಬಿಕಾಸ್ ನಾನು ಒಂದೇ ಹೇಳೋದು, ಆ, ನಮ್ಗೆ ಇದ್ರ ಬಗ್ಗೆ ಮಾಡ್ಬೇಕು ಅನ್ನೋದು ಒಂದು ಅರಿವಿತ್ತು, ಬಟ್ ಎಷ್ಟೋ ಹ್ಮ್ ಜನಕ್ಕೆ ಅರಿವಿಲ್ಲ. ಹೌದು. ಹಂಗಾಗಿ ನಾವು ಎಲ್ಲಾ ಹುಡುಕದ್ಮೇಲೂ ಬೆಸ್ಟ್ ಇರೋದು ನಮಗೆ ಸಿಕ್ತು. ಹ್ಮ್ ಒಂದಷ್ಟು ಸಿಕ್ತು. ಈಗ ಆನ್ಲೈನ್ ಅಲ್ಲಿ ಹೆಂಗಾಗಿದೆ ಅಂತಂದ್ರೆ ಸುಮ್ನೆ ಓಪನ್ ಮಾಡಿ ಏನಾದ್ರು ಒಂದ್ ಸರ್ಚ್ ಕೊಟ್ರೆ ಅದೇ ರಿಲೇಟೆಡ್ 20 ಪ್ರೋಗ್ರಾಮ್ ಬರ್ತಾ ಇರುತ್ತೆ, ಇದನ್ನ ತಗೊಳ್ಳಿ ಅದನ್ನ ತಗೊಳ್ಳಿ ಅಂತ. ಬಟ್ ಅದರಲ್ಲಿ ನಮಗೆ ಬೆಸ್ಟ್ ಸಿಗ್ಬೇಕು ಅಂತಂದ್ರೆ ನಮ್ಮ ಇಂಟೆನ್ಷನ್ಸ್ ಮ್ಯಾಟರ್ ಆಗುತ್ತೆ ಅನ್ನೋದು ನನಗೆ ತುಂಬಾ ಬಹಳ ಇಂಪಾರ್ಟೆಂಟ್. ಅನ್ಕೊಂಡ್ರೆ. ಹೌದು. ಮತ್ತೆ ನಮಗೆ ಬೇಕಾಗಿರುವಂತ ನಮ್ಮ ಮಾತೃಭಾಷೆಯಲ್ಲಿ ಹೇಳ್ಕೊಡುವಂತ ಟೀಚರ್. ಸೊ ಬಿಕಾಸ್ ನಾವು ಈಗ ಗಮನಿಸಿದ್ರೆ ಹ್ಮ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಅಥವಾ SSLC ಆದ್ಮೇಲೆ ಮತ್ತೆ ಗ್ರಾಜುಯೇಷನ್ ಏನ್ ಮುಗಿಸ್ತೀವಿ, ಹ್ಮ್ ಅಲ್ಲಿವರೆಗೂ ಪ್ರತಿ ವರ್ಷ ಮುಂದಕ್ಕೆ ಹೋಗ್ಲಿಕ್ಕೆ ಪ್ರತಿ ಸೆಷನ್ ಅಲ್ಲೂ ಪ್ರತಿ ವರ್ಷದಲ್ಲೂ ಗುರುಗಳು ಅಂತ ಇದ್ರು, ಒಬ್ಬೊಬ್ರು ಹೌದು. ಸಬ್ಜೆಕ್ಟ್ ಗುರುಗಳು ಅಂತ. ಹೆಂಗೋ ಮಾಡಿ ಮಾಡಿ ಪಾಸ್ ಆಗಿ ಮುಂದೆ ಬೆಳೆದ್ವಿ. ಎಲ್ಲೊಂದ್ ಕಡೆ ಎಜುಕೇಶನ್ ಸ್ಟಾಪ್ ಆದ್ಮೇಲೆ ನಮಗೆ ಹೊರಗಡೆಯಿಂದ ಸಪೋರ್ಟ್, ಕೋಚ್, ಮೋಟಿವೇಶನ್ ಗುರು ಅಥವಾ ಈ ಹ್ಮ್ ತರದೊಂದು ಗೈಡ್ಲೈನ್ಸ್ ಕೊಡುವಂತವ್ರು ಆತರ ಇದ್ರೇನೆ ಮುಂದಕ್ಕೆ ಹೋಗಕ್ಕಾಗತ್ತೆ ಅನ್ನೋದು ನನ್ನ ಒಂದು ಭರವಸೆ. ಈ ಒಂದು ಡೆಫಿನೆಟ್. ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಪ್ರತಿಯೊಬ್ಬ ತಾಯಿಗೆ ಮತ್ತೆ ತಂದೆಗೆ ಈ ಒಂದು ಸೆಷನ್ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ ನಾನು ಇದ್ರ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ದೀನಿ, ಹೇಳಕ್ ಶುರು ಮಾಡಿದ್ದೀನಿ ಸುಮಾರು ಜನಕ್ಕೆ, ಅಟೆಂಡ್ ಮಾಡಿ ಅಟ್ಲೀಸ್ಟ್ ಆ ಒಂದು ಜ್ಞಾನನ ಪಡ್ಕೊಂಡ್ರೆ ಇಂದಲ್ಲ ಒಂದು ಎಲ್ಲಾನು 100% ಹೇಳ್ಕೊಟ್ಟಿದ್ದ ಅಚೀವ್ ಮಾಡೋಕ್ಕಾಗಲಿಲ್ಲ, ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ ಅಂದ್ರೂ ಏನ್ ಬೇಕು ಇಂಪಾರ್ಟೆಂಟ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೋದು. ಪ್ಲಸ್ ಯಾವ ಟೈಮಿಗೆ ಏನೋ ಒಂದು ಬೇಕಾದಾಗ ಆ ಜ್ಞಾನದಿಂದ ನಮಗೆ ಇಂಪ್ಲಿಮೆಂಟ್ ಮಾಡಿ ಮುಂದೆ ಬರೋಕ್ಕಾಗತ್ತೆ, ಹೊರಗಡೆ ಬರೋಕ್ಕಾಗತ್ತೆ ಆ ಹೌದು. ಸಮಸ್ಯೆಯಿಂದ. ಮೆಜಾರಿಟಿ ಎಲ್ಲದಕ್ಕಿಂತ ಹೆಚ್ಚಾಗಿ ತಾಯಿ ಮಗುವಿಗೆ ಗರ್ಭ ಧರಿಸ್ತಿದ್ದಾಳೆ ಅಂತಂದಾಗ ಎಲ್ಲಾ ಸಂಸ್ಕಾರಗಳು ಗರ್ಭದಲ್ಲಿರ್ಬೇಕು. ಹ್ಮ್ ಅವಾಗ ಏನಾಗುತ್ತೆ, ನಮ್ಗೆ ಇಲ್ಲಿ ಸ್ಟ್ರೆಸ್ ಇದ್ದಾಗ ಅಲ್ಲಿಗೂ ಅದೇ ಹೋಗ್ತಾ ಇರತ್ತೆ. ಹೌದು. ನೀವ್ ಏನ್ ಮಾಡ್ತೀರಿ, ನಿಮ್ ಸೆಷನ್ಸ್ ಗಳಲ್ಲಿ ನಾಲೆಡ್ಜ್ ಅನ್ನ ಕೊಟ್ಟು ಬೇರೆ ಬೇರೆ ಸಂಸ್ಕಾರಗಳನ್ನ ನಮಗೆ ಹೇಳ್ಕೊಟ್ಟು ನಮ್ಮ ಸಂಸ್ಕಾರನ ರೆಡಿ ಮಾಡ್ತಾ ಈ ತಲೆಯನ್ನ ಒಂದು ಇದನ್ನ ಕ್ಲೀನ್ ಮಾಡ್ತಿರ್ತೀರಿ. ಆ ಹ್ಮ್ ಒಂದು ಸ್ಟ್ರೆಸ್ ರಿಲ್ಯಾಕ್ಸೇಷನ್ ಒಂಥರ ಒಂದು ಗಿಡದ ಬುಡದಲ್ಲಿರುವಂತ ಪೇಪರ್ಗಳು, ಬೇಡದಿರುವಂತ ಕಸ ಕಡ್ಡಿಗಳನ್ನ ಕ್ಲೀನ್ ಮಾಡಿ ಜಸ್ಟ್ ಹ್ಮ್ ಫಲವತ್ತಾಗಿರೋ ಮಣ್ಣನ್ನ ಹಾಕಿದ್ರೆ ಆ ಗಿಡ ಎಷ್ಟು ಚೆನ್ನಾಗಿ ಬೆಳೆದು ಒಳ್ಳೆ ಹಣ್ಣುಗಳನ್ನ, ಚೆನ್ನಾಗಿ ಉಳಿಯುತ್ತೆ. ಹೂವುಗಳನ್ನ ಕೊಡುತ್ತೋ, ಅದೇ ತರ ಇಲ್ಲಿ ಖಾಲಿ ಆದಾಗ ಏನಾಗುತ್ತೆ, ಒಳಗಡೆ ಬೇಕಾದ ಪೌಷ್ಟಿಕಾಂಶಗಳು, ವಿಟಮಿನ್ಸ್, ಮಿನರಲ್ಸ್, ಆ ಮಗು ಬೇಕಾದಂತ ಒಂದು ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದು, ಪ್ರತಿಯೊಂದು ಕೂಡ ಈ ಒಂದು ವಿಷನ್ಸ್ ನ ನಮ್ ತಲೆ ಕೊಟ್ಟು ನಮ್ ಗಮನ ಎಲ್ಲ ಆ ಕಡೆ ಇಟ್ಟಾಗ ಮಾಡ್ತಿರಲ್ಲ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಪ್ರತಿಯೊಬ್ಬರಿಗೂ ಸಿಗ್ಬೇಕು. ಬಿಕಾಸ್ ನಮ್ಗೆ ಗೊತ್ತಿದೆ, ಸೂರ್ಯ ಎಲ್ಲಾ ಕಡೆ ಬೀಳ್ತಾ ಇದ್ದಾನೆ, ಹ್ಮ್ ಎಲ್ಲಾ ಕಡೆ ಪೇಪರು ಬಿದ್ದಿದೆ, ಬಟ್ ಸೂರ್ಯನ ಬೆಳಕಿಗೆ ಪೇಪರ್ ಸುಟ್ಟೋಗ್ತಾ ಇಲ್ಲ. ಬಟ್ ಫೋಕಸ್ ಮಾಡಿ ಆ ಒಂದು ಬೂದಗನಡಿನ ಇಟ್ಟಾಗ ಹ್ಮ್
ಆ ಒಂದು ಬೆಂಕಿ ಉತ್ಪತ್ತಿ ಆಗತ್ತೆ ಅಲ್ಲಿಂದ. ಅದೇ ತರ ನಿಮ್ಮ ಫೋಕಸ್ ಅನ್ನ ಗರ್ಭದ ಕಡೆಗೆ ಇಟ್ಟು ನೀವು ಅಲ್ಲಿಂದ ಒಂದು ಒಳ್ಳೆ ಒಂದು ಆತ್ಮನ ವೆಲ್ಕಮ್ ಮಾಡ್ತಾ ಇರೋದಕ್ಕೆ ಹೆಲ್ಪ್ ಆಗ್ತಿದೆ ನಮಗೆ. ಇದೇ ತರದ್ದು ಸಹಾಯ ಬೇರೆಯವ್ರಿಗೂ ಸಿಗ್ಬೇಕು ಅನ್ನೋದು ಇಂಪಾರ್ಟೆಂಟ್. ಬಿಕಾಸ್ ಒಬ್ಬ ಮೋದಿ ಆಗ್ಲಿ ಒಬ್ಬ ಗಾಂಧೀಜಿ ಆಗ್ಲಿ ಎಲ್ಲವನ್ನೂ ಸರಿ ಮಾಡಕ್ ಆಗಲ್ಲ. ಇನ್ನೊಂದಷ್ಟು ಗಾಂಧಿ ಅಂತವ್ರು, ಇನ್ನೊಂದಷ್ಟು ವಿವೇಕಾನಂದ ಅಂತವ್ರು, ಇನ್ನೊಂದಷ್ಟು ನಿಮ್ ತರ ಟೀಚರ್ಸ್ ಬರ್ಬೇಕು ಅಂತಂದ್ರೆ ಬೇರೆ ಬೇರೆ ಗರ್ಭಗಳಿಂದಾನೇ ಬರ್ಬೇಕು. ಆ ಗರ್ಭಗಳಿಗೆ ನಿಮ್ಮ ಸಹಕಾರಗಳು ಬೇಕು ಅಂತಂದ್ರೆ ಪ್ರತಿಯೊಬ್ಬ ಗರ್ಭ ಧರಿಸುವಂತ ಪೇರೆಂಟ್ಸ್ಗಳು ಇದೊಂದು ಅಟೆಂಡ್ ಮಾಡ್ಬೇಕು ಅನ್ನೋದು ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ತುಂಬಾ 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 ಸಂತೋಷ ಆಗ್ತಾ ಇದೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಹ್ಯಾವಿಂಗ್ ಯು ಪೀಪಲ್ ಇನ್ ಮೈ ಕಮ್ಯುನಿಟಿ. ಐ ಆಮ್ ಸೂಪರ್ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. And all the best wishes to you. ಎಲ್ಲ ಪ್ರಪಂಚದಲ್ಲಿರೋ ಎಲ್ಲ ಒಂದಷ್ಟು ಜನ ನೀವ್ ಕ್ರಿಯೇಟ್ ಮಾಡಿ, ನೀವು ಒಬ್ರನ್ನೇ ಎಲ್ರನ್ನೂ ಮಾಡಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನೀವ್ ಒಂದಷ್ಟು ಜನ ಕ್ರಿಯೇಟ್ ಮಾಡ್ಲಿ ಈ ತರದ ಒಂದಷ್ಟು ಸೆಷನ್ಸ್ ತಗೊಳಕ್ಕೆ. ಸ್ಟಾರ್ಟ್ ಮಾಡಿದೀವಿ. ಗರ್ಭ ಸಂಸ್ಕಾರ ಕೋಚಸ್ ಹೇಗಾಗ್ಬೇಕು ಅನ್ನೋದ್ರ ಬಗ್ಗೆನೂ ಟ್ರೈನಿಂಗ್ ಕೊಡ್ತಾ ಇದೀವಿ ಆಲ್ರೆಡಿ. ಮಾಡಿ ಮುಂದಕ್ಕೆ ನಮ್ಮಿಂದ ನಿಮ್ಗೆ ಸಪೋರ್ಟ್ ಬೇಕು ಅಂತಂದ್ರೆ ಕೇಳಿ. ಇವತ್ತು ಮುಗೀತು, ಈ ವರ್ಷ ಮುಗೀತು, ಕೋರ್ಸಸ್ ಮುಗೀತು ಅನ್ನೋದನ್ನ ತಲೆ ಇಟ್ಕೊಂಡ್ಬಿಡಿ. ಲಾಂಗ್ ರನ್ ಅಲ್ಲಿ ನಿಮ್ಗೆ ಏನ್ ಬೇಕು ಸಪೋರ್ಟ್ಸ್ ಮಾತಾಡೋದಿರ್ಬೋದು ಅಥವಾ ಏನ್ ಮಾಡ್ಬೋದು ನಮ್ಮ ಕಡೆಯಿಂದ ನಾವು ಮಾಡ್ತೀವಿ. ಬಿಕಾಸ್ ನೀವು ನಮ್ಗೆ ಸಾಕಷ್ಟು ಆತರ ಸಪೋರ್ಟ್ ಮಾಡಿದ್ರೆ ನಮ್ಮ ಕಡೆಯಿಂದ ಏನ್ ಮಾಡೋಕ್ಕಾಗತ್ತೆ ನಾವು ಮಾಡೋದಕ್ಕೆ ರೆಡಿ ಇದೀವಿ. ಸೊ ನೀವು ಇವಾಗ ಏನೇನು ಲೇಬರ್ ಕ್ಲಾಸ್ ಅಲ್ಲಿ ಬರ್ತ್ ಪ್ಲಾನ್ ಕ್ಲಾಸ್ ಎಲ್ಲ ಏನೋ ಸೆಷನ್ಸ್ ಎಲ್ಲ ಹೇಳ್ಬೇಕಾದ್ರೆ ಐ ವಾಸ್ ಜಸ್ಟ್ ಫೀಲಿಂಗ್ ದಟ್ ಈ ತರದೇ ಒಂದು ಹಾಸ್ಪಿಟಲ್ ಅದನ್ನ ನಾವು ಯೋಚನೆ ಮಾಡಿದ್ವಿ. ಚಂದ್ರಲೇಖ ಅವರು ಮಾತೃದೇವೋಭವ ಟೀಮ್ ಅವರು ಒಂದು ಒಳ್ಳೆ ಗೈನಕಾಲಜಿಸ್ಟ್ ನ ಇಟ್ಕೊಂಡು, ಬಿಕಾಸ್ ಗೈನಕಾಲಜಿಸ್ಟ್ ಇಲ್ಲ ಅಂದ್ರೆ ಲೈಸೆನ್ಸ್ ಕೊಡಲ್ಲ ಒಂದು ಸರ್ಕಾರದವರು, ಇಟ್ಕೊಂಡು ಅದಕ್ಕೋಸ್ಕರನೇ ಅಂತಾನೆ. ಸೊ ಬಟ್ ನಾವೇ ಯಾಕೆ ಇದನ್ನ ಒಂದು ಬಿಲ್ಡ್ ಮಾಡ್ಬೋದು ಒಂದು ಹಾಸ್ಪಿಟಲ್ ನ ನಮಗೆ ಬೇಕಾದ ಒಂದು ಮನಸ್ಥಿತಿಗೆ, ನಮಗೆ ಬೇಕಾದಂತ ಒಂದು ಮಾತೃದೇವ ಅಟೆಂಡ್ ಮಾಡಿರೋ ಕ್ಲಾಸಸ್ ಅಟೆಂಡ್ ಮಾಡಿರುವಂತ ಪೇಷಂಟ್ಸ್ಗೆ ಅಥವಾ ಗರ್ಭಿಣಿಯರಿಗೆ ನಾವೊಂದು ಯಾಕೆ ಈ ತರ ಒಂದು ಸೂಪರ್ ಸ್ಪೆಷಾಲಿಟಿ ನ್ಯಾಚುರೋ ಥೆರಪಿ ಅಥವಾ ನ್ಯಾಚುರಲ್ ಆಗಿ ಒಂದು ಅದ್ಭುತಗಳನ್ನ ಕ್ರಿಯೇಟ್ ಮಾಡಕ್ ಆಗತ್ತೆ ನಮ್ಮ ಕಡೆಯಿಂದಾನೆ. ಅದನ್ನ ಮಾಡೋಣ. ಆ ತರದ್ ಏನಾದ್ರು ಒಂದು ಯೋಚನೆಗಳು ಮಾಡಿದೀವಿ ನಿಮ್ಗೆ. ಬೆಂಗಳೂರಲ್ಲಿ ಇನ್ ನೆಕ್ಸ್ಟ್ ಫ್ಯೂ ಇಯರ್ಸ್ ಡೆಫಿನೆಟ್ಲಿ ದಟ್ ಡ್ರೀಮ್ ವುಡ್ ಕಮ್ ಟ್ರೂ. ಅದರಲ್ಲಿ ಒಳ್ಳೆ ನ್ಯಾಚುರಲ್ ಬರ್ದಿಂಗ್ ಸೆಂಟರ್ ಇರ್ಬೇಕು. ಆದರೂ ಫ್ಯಾಮಿಲಿ ಎಲ್ಲರೂ ಕೂಡ ಡೆಲಿವರಿ ಪ್ರಾಸೆಸ್ ಅಲ್ಲಿ ಸಪೋರ್ಟ್ ಇರ್ಬೇಕು. ಮತ್ತೆ ಒಂದು ತುಂಬಾ ಪೀಸ್ಫುಲ್ ಆಗಿ ಹಾಸ್ಪಿಟಲ್ ಅಂದ ತಕ್ಷಣ ಓನ್ಲಿ ಈ ಆಂಗ್ಸೈಟಿ ಮೋಡ್ ಅಲ್ದಂಗೆ ಹಾಸ್ಪಿಟ್ಲಿಗೆ ಬರ್ಲಿಕ್ಕೆ ಖುಷಿಯಾಗಿ ಬರ್ಬೇಕು, ಖುಷಿಯಾಗಿ ಹೋಗ್ಬೇಕು. ಆತರ ಒಂದು ಫ್ರೆಂಡ್ಲಿ ಅಂಡ್ ಹ್ಯಾಪಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನನ್ನ ಡ್ರೀಮ್ ಇದೆ ಆಕ್ಚುಲಿ. ಡೆಫಿನೆಟ್ಲಿ ವಿತ್ ಆಲ್ ಯುವರ್ ಸಪೋರ್ಟ್ ಅಂಡ್ ಬ್ಲೆಸಿಂಗ್ಸ್ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಸಪೋರ್ಟ್ ಯು. ನಮ್ ಪ್ರೇಸ್ ಅದಂತೂ ನಾವು ಯೋಚನೆ ಮಾಡಿದೀವಿ ಈ ತರದೊಂದು ಮಾಡ್ಬೇಕು ನೀವು ಅಂತ. ಇದೆ ಅದು ಆಗತ್ತದು. ಬಿಕಾಸ್ ನಾನು ಒಂದ್ ಕಡೆ ಅಟೆಂಡ್ ಮಾಡ್ತಿಲ್ಲ ಬೆಂಗಳೂರಲ್ಲಿ. ರಾಷ್ಟ್ರೋತ್ಥಾನ ಅಂತ ಒಂದು ಹಾಸ್ಪಿಟಲ್ ಇದೆ. ಜಸ್ಟ್ ಅಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ವಿಸಿಟ್ ಮಾಡಿದಾಗ ಯಾವ್ದೋ ನಮ್ಮ ಫ್ರೆಂಡ್ ತಾಯಿ ಹುಷಾರಿಲ್ಲ ಅಂತ ವಿಸಿಟ್ ಮಾಡಿದಾಗ ಆ ಎನ್ವೈರನ್ಮೆಂಟ್ ಚೆನ್ನಾಗಿದೆ. ಅಲ್ಲಿ ಟ್ರೀಟ್ಮೆಂಟ್ ಏನಿದೆ ಅದು ಬೇರೆ. ಬಟ್ ನೀವ್ ಹೇಳ್ದಂಗೆ ಎನ್ವೈರನ್ಮೆಂಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಒಂದು ಮಂತ್ರಗಳು ಓಡ್ತಾ ಇರುತ್ತೆ, ಒಂದು ಮಂತ್ರ ರನ್ ಆಗ್ತಾ ಇರತ್ತೆ. ಅದೊಂಥರ ರೋಗಿಗೆ ಔಷಧಿಗಳ ಜೊತೆಗೆ ಆ ಮಂತ್ರ ವಿಲ್ ಸಪೋರ್ಟ್ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎನ್ವಿರಾನ್ಮೆಂಟ್ ಇಸ್ ಮೋರ್ ಪವರ್ಫುಲ್ ದೆನ್ ವಿಲ್ ಪವರ್ ಅಲ್ವಾ? ಹೌದು. ಆ ಎನ್ವೈರನ್ಮೆಂಟ್ ಅಲ್ಲೇ ಎಷ್ಟು ಒಳಗಡೆ ಹೋದ ತಕ್ಷಣ ಕಾಂಪೌಂಡ್ ಒಳಗಡೆ ಹುಷಾರಾಗಕ್ಕೆ ಶುರು ಆಗುತ್ತೆ, ನಾವು ಹೀಲ್ ಆಗಕ್ಕೆ ಶುರು ಆಗುತ್ತೆ ಒಂದು ಆತ್ಮ ಅಥವಾ ಫಿಸಿಕ್ ಬಾಡಿ ಅಂತ. ಸೊ ಆ ತರದೊಂದು ವಿಷನ್ ಇದೆ. ಅದನ್ನ ನಾವು ರಿಲೀಸ್ ಮಾಡಿದ್ವಿ. ನೀವು ಹೇಳಿದ್ ನಮಗೆ ಇನ್ನ ಖುಷಿ ಆಯ್ತು. ಮಾಡಿ ಅದ್ಭುತಗಳು ನಡೆಯಕ್ಕೆ ಶುರು ಆಗುತ್ತೆ, ಮಿರೇಕಲ್ಸ್ ಆಗುತ್ತೆ. ಮ್ಯಾನ್ ಕ್ಯಾನ್ ಮೇಕ್ ಮಿರೇಕಲ್ಸ್. ಅದಾಗತ್ತೆ ಆಗ್ಲಿ ಅನ್ನೋದು ನಮ್ಮ ಆಶಯ. ಪ್ಲಸ್ ನಾನೊಂದು ವಿಷನ್ ಬೋರ್ಡ್ ರೆಡಿ ಮಾಡ್ಕೊಂಡೆ ನಿಮಗೆ ತೋರ್ಸೋಣ ಅಂತ ಮುಂದೆ. ವಿಷನ್ ಬೋರ್ಡ್ ತುಂಬಾ ಚೆನ್ನಾಗಿದೆ. ವಂಡರ್ಫುಲ್. ವೆರಿ ಹ್ಯಾಪಿ ಟು ಸರ್ವಿಸ್. ಥ್ಯಾಂಕ್ ಯು. ನೀವು ಮಾಡಿರೋಂತ ಎಲ್ಲ ವಿಷನ್ ಕೂಡ ಬೇಗನೆ ತುಂಬಾ ಖುಷಿಯಿಂದಾನೇ ನೀವು ಅದನ್ನೆಲ್ಲ ಅಚೀವ್ ಮಾಡ್ಬೇಕು ಅಂತ ಹಾರಿಸ್ತೀನಿ. ಮತ್ತೆ ಡೆಫಿನೆಟ್ಲಿ ಅಚೀವ್ ಮಾಡಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ನಿಮ್ಮ ಬೇಬಿ ವಿಷನ್ ಬೋರ್ಡ್ ಮಾಡಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ? ಎಲ್ಲ ನಿಜ ಆದ್ರೆ ಹೇಗಿರುತ್ತೆ ಅಂತ ಅನ್ಸ್ತಾವಾಗ? ಅದ್ಭುತಗಳು ಕ್ರಿಯೇಟ್ ಆಗತ್ತೆ ಅಂತ ಅನ್ಸಿದೆ. ಅದ್ ಮಾಡ್ಬೇಕಾದ್ರೂ ಕೂಡ ಇದಾಗತ್ತೆ ಅಂತಾನೆ ಒಂದು ಸ್ಟ್ರಾಂಗ್ ಇಂಟೆನ್ಷನ್ಸ್ ಇಟ್ಕೊಂಡು ಮಾಡಿದೀವಿ. ಸೊ ಪ್ರತಿ ಸಾರಿ ವಿಷನ್ ಬೋರ್ಡ್ ನೋಡಿದಾಗಲೂ ನಮ್ಗೆ ಆ ಮಗು ಕಾಣಿಸಕ್ ಶುರು ಆಗುತ್ತೆ ಅಲ್ವಾ? ಅಂಡ್ ಯುವರ್ ಪೇರೆಂಟಿಂಗ್ ಜರ್ನಿ ವಿಲ್ ಬಿ ಎಕ್ಸ್ಟ್ರೀಮ್ಲಿ ಸ್ಮೂತ್. ಈಗ ನೋಡ್ತಾ ಇರಿ ನೀವು ಹೌದು ಅಲ್ವಾ? ಹೌದು. Extremely happy. Thank you very much for your wonderful experience with Matradeva Bhava. We still work on betterment still. Thank you. Thank you. Thank you so much. Thank you. Thank you.